ಎಲ್ಲ ಆತ್ಮಬಂಧುಗಳಿಗೂ ನಮಸ್ಕಾರ. ಹಾಗೆ ಮಹಾವತಾರ್ ಬಾಬಾಜಿಯವರಿಗೂ, ಪತ್ರಿಜಿಯವರಿಗೂ, ಹಾಗೆ ಮಹಾವತಾರ್ ವೇದಿಕೆ ಅಂದ್ರೆ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಸಮಗ್ರ ಜೀವನ ಶೈಲಿ ಶುಕ್ರವಾರ ಅಂದ್ರೆ ಎಲ್ಲರಿಗೂ ಗೊತ್ತು, ಮನೆ ಮದ್ದು ಇರುತ್ತೆ ಅಥವಾ ಏನಂದ್ರೆ ಮುದ್ರೆ ಇರುತ್ತೆ, ಇಲ್ಲ ಅಂದ್ರೆ ಸಮಗ್ರ ಅಂದ್ರೆ ಆರೋಗ್ಯ ಶೈಲಿ ಇರುತ್ತೆ, ಜೀವನ ಶೈಲಿ ಹೇಗೆ ಇಟ್ಕೋಬೇಕು ಅನ್ನೋದು. ನಾನಿವತ್ತು ಹೇಳ್ತಾ ಇರೋ ವಿಷಯ ಮಿತ್ರರೇ, ಮೊಸರಿನ ಬಗ್ಗೆ ಹೇಳ್ತೀನಿ. ನಾನಿವತ್ತು ಮೊಸರು ಎಲ್ರಿಗೂ ಗೊತ್ತಿದೆ. ಮೊಸರು ಅಂದ್ರೆ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ, ಎಲ್ರಿಗೂ ಪ್ರಿಯವಾದ ಒಂದು ಪದಾರ್ಥ ಅಂತ ಹೇಳ್ಬೋದು ಮೊಸರು. ಅಷ್ಟೊಂದು ಆ ಮೊಸರಿಗೆ ಒಂಥರ ಔಷಧಿಯ ಗುಣಗಳು ಇದೆ, ಮತ್ತೆ ಅಷ್ಟೊಂದು ಮೊಸರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ಚಿರಪರಿಚಿತವಾಗಿರೋದು ಅಂತ ಹೇಳ್ಬೋದು. ನಾನು ಇವತ್ತು ತಗೊಂಡಿರೋ ವಿಷಯ ಮೊಸರು ಬಗ್ಗೆ. ಅದೇ ನಮ್ಮೆಲ್ಲರ ಚಿರಪರಿಚಿತವಾಗಿರೋದು ಅಥವಾ ಮನೆ ಮಾತಾದ ಮೊಸರು. ಅಂದ್ರೆ ಪ್ರತಿದಿನ ನಾವು ಎಲ್ಲರ ಮನೆಯಲ್ಲೂ ಹೆಚ್ಚಾಗಿ ಕಾಣ್ತೀವಿ ಮೊಸರನ್ನ. ಒಂಥರ ಸರಳ ಆಹಾರ ಅಂತಾನೆ ಹೇಳ್ಬಹುದು. ಆದ್ರೆ ಇದರಲ್ಲಿ ಅಸಾಧಾರಣವಾದ ಒಂದು ಮಹತ್ವ ಒಂದು ಅಡಗಿದೆ ಮೊಸರಲ್ಲಿ ಅಂತ ಹೇಳ್ಬೋದು. ಅದ್ ಹೇಗೆ ಅಂತ ನೋಡೋಣ. ಮೊಸರು ಅಂದ್ರೆ ಏನು ಅಂತಾನೆ ತಿಳ್ಕೊಳ್ಳೋಣ. ಅಂದ್ರೆ ಹಾಲಿನಲ್ಲಿರುವ ಲ್ಯಾಕ್ಟೋಸ್ ಅನ್ನು ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾಗಳು ಹುಳಿ ಮಾಡುತ್ತೆ. ಅಂದ್ರೆ ಹಾಲು ನಾವು ಕಾಯಿಸಿ ಅದನ್ನ ಒಂದ್ ಸ್ವಲ್ಪ ಮೊಸರು ಹುಳಿ ಅಂಶವನ್ನು ಬಿಟ್ಟಾಗ ಅದು ಲ್ಯಾಕ್ಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗಿ ಅದು ಮೊಸರಿಗೆ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾರೆ. ಅದು ಅಂದ್ರೆ ಹಾಲು ಒಡೆದಾಗ ಅದು ಒಂದು ಶುದ್ಧವಾದ ಒಂದು ಬ್ಯಾಕ್ಟೀರಿಯಾ ಆಗಿ ಉತ್ಪತ್ತಿ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕಷ್ಟು ಜೀವಂತವಾದ ಒಂದು ಬ್ಯಾಕ್ಟೀರಿಯಾ, ಅದಕ್ಕೆ ನಮ್ಮ ದೇಹಕ್ಕೆ ತಗೊಂಡಾಗ ಅದು ತುಂಬಾ ಔಷಧಿ ರೂಪವಾಗಿ ಮಾರ್ಪಡುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಇದರಲ್ಲಿ ಏನೇನಿದೆ? ಇದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ, ವಿಟಮಿನ್ ಬಿ ಇದೆ, ವಿಟಮಿನ್ ಡಿ ಇದೆ, ಪೊಟ್ಯಾಷಿಯಂ ಇದೆ, ಹಾಗೂ ಅದ್ರಲ್ಲಿ ವಿಶೇಷವಾಗಿ ಪ್ರೊಬಯೋಟಿಕ್ಸ್ ಅಂತ. ಅಂದ್ರೆ ಪ್ರೊಬಯೋಟಿಕ್ಸ್ ಅಂದ್ರೆ ಏನು ಅಂದ್ರೆ ಸೂಕ್ಷ್ಮ ಜೀವಿಗಳು, ಜೀವಂತ ಸೂಕ್ಷ್ಮ ಜೀವಿಗಳು ಇದರಲ್ಲಿ ಇರುತ್ತೆ. ಅಂದ್ರೆ ಈ ಜೀವಾಣುಗಳು ನಮ್ಮ ದೇಹಕ್ಕೆ ಆರೋಗ್ಯವನ್ನು ನೀಡುವ ಒಂದು ಶಕ್ತಿ ಅಂತ ಹೇಳ್ಬಹುದು. ಅಂದ್ರೆ ಈ ಜೀವಾಣುಗಳು ನಮ್ಮ ಹೊಟ್ಟೆಗೆ ಸಂಬಂಧಿಸಿದ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಇದು ತುಂಬಾ ಉಪಕಾರಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಹೆಚ್ಚಾಗಿದೆ ಅದರಲ್ಲಿ ಇರುತ್ತೆ ಅಂದ್ರೆ ಮೊಸರು ಮತ್ತು ಮಜ್ಜಿಗೆಯಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಇದು ಜೀವಂತ ಸೂಕ್ಷ್ಮ ಜೀವಿಗಳು ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಈ ಮೊಸರು ಮತ್ತು ಆರೋಗ್ಯ ಹೇಗೆ ಅಂತ ನೋಡೋಣ. ಮೊಸರು ತಿನ್ನೋದ್ರಿಂದ ನಮ್ಗೆ ಜೀರ್ಣಕ್ರಿಯೆ ಸುಲಭವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಹೊಟ್ಟೆಯಲ್ಲಿರೋ ಅಸಮಾಧಾನ, ಏನೋ ಒಂಥರ ಚಡಪಡಿಕೆ ಆ ತರ ಎಲ್ಲ ಇರುತ್ತೆ, ಅಜೀರ್ಣ ತರ ಒಂಥರ ಭಾಸ ಆಗ್ತಾ ಇರುತ್ತೆ. ಇದೆಲ್ಲ ಕೂಡ ಹೊಟ್ಟೆಗೆ ಸಂಬಂಧಿಸಿದ ಏನಿರುತ್ತೆ ಅದೆಲ್ಲ ಈ ಮೊಸರಿನಿಂದ ಸುಧಾರಣೆ ಮಾಡ್ಕೋಬಹುದು, ಅಂದ್ರೆ ಕಡಿಮೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಇದರಲ್ಲಿ ಕ್ಯಾಲ್ಸಿಯಂ ಅಧಿಕವಾಗಿರೋದ್ರಿಂದ ಇದು ಎಲುಬುಗಳು ಕೂಡ ಬಲವಾಗುತ್ತೆ ಮತ್ತೆ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಹಾಗೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತೆ, ಹೃದಯಕ್ಕೂ ಕೂಡ ಇದು ಅತ್ಯುತ್ತಮವಾದ ಒಂದು ಪದಾರ್ಥ ಅಂತ ಹೇಳೋದು. ಹಾಗೆ ತೂಕವನ್ನು ನಿಯಂತ್ರಣ ಮಾಡಲು ಕೂಡ ಮೊಸರು ಒಂದು ಶಕ್ತಿ ಅಂತ ಹೇಳ್ಬೋದು. ಒಮ್ಮೆ ಮೊಸರನ್ನ ತಿಂದ್ರೆ ನಮ್ಗೆ ಹೊಟ್ಟೆ ತುಂಬಿದ ಭಾವನೆ ಬರುತ್ತೆ, ಆದ್ರೆ ಅತಿಯಾಗಿ ತಿನ್ನುವ ಹವ್ಯಾಸ ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಮೊಸರನ್ನ ಉಪಯೋಗಿಸೋದ್ರಿಂದ. ಹಾಗೆ ಮೊಸರು ಮತ್ತೆ ಸೌಂದರ್ಯಕ್ಕೂ ತುಂಬಾ ಒಂದು ನಂಟಿದೆ. ಯಾಕಂದ್ರೆ ಮೊಸರು ಮತ್ತು ಕಡಲೆ ಹಿಟ್ಟನ್ನು ಪೇಸ್ಟ್ ಮಾಡಿ ಉಪಯೋಗಿಸೋದ್ರಿಂದ ಮೊಡವೆಗಳ ಕಲೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದರಲ್ಲಿರೋ ನಮ್ಮ ಮುಖದಲ್ಲಿರೋ ಕಲೆ ಇರ್ಬೋದು, ಮೊಡವೆ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ತಲೆಯಲ್ಲಿ ಹುಟ್ಟಾದಾಗ ಮೊಸರು ಮತ್ತು ಮೆಂತೆಯನ್ನು ಪೇಸ್ಟ್ ಮಾಡಿ, ಅಂದ್ರೆ ಹುಳಿ ಮೊಸರು ಇರುತ್ತಲ್ಲ, ಆ ಹುಳಿ ಮೊಸರನ್ನು ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿರುವ ಹುಟ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೂ ಇದು ತುಂಬಾ ಒಳ್ಳೆಯ ಒಂದು ಔಷಧಿ ಅಂತ ಹೇಳ್ಬೋದು. ಇದು ಕೂದಲ ಆರೈಕೆಗೂ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ. ಕೂದಲು ಒಂಥರ ಅಂದ್ರೆ ಅದ್ರ ಹಾಕಿ ತಲಸ್ನಾನ ನಾವು ಮಾಡಿದಾಗ ಶಾಂಪು ತರ ಒಂಥರ ಫೀಲ್ ಬರುತ್ತೆ, ಅಷ್ಟೊಂದು ಶಕ್ತಿ ಆ ಮೊಸರಿಗೆ ಇದೆ. ಅಂದ್ರೆ ಕೇಶ ಮೃದುವಾಗುತ್ತೆ. ನಾವು ಈಗ ಅಂದ್ರೆ ಅದು ಚೆನ್ನಾಗಿ ಸೊಂಪಾಗಿ ಬೆಳಿಬೇಕು ಅಂತಿದ್ರೆ ಅದಕ್ಕೆ ಸ್ವಲ್ಪ ಮೆಂತೆ ಕಾಳು ಪೇಸ್ಟ್ ಮಾಡಿ ರಾತ್ರಿ ನೆನ್ಸಿಟ್ಟು ಅದನ್ನ ಪೇಸ್ಟ್ ಮಾಡಿ ಮೊಸರು ಜೊತೆ ಮಿಕ್ಸ್ ಮಾಡಿ ತಲೆ ಹಚ್ಚೋದ್ರಿಂದ ಹೊಟ್ಟು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಕೂದಲು ಸೊಂಪಾಗಿ ಬೆಳೆಯಲಿಕ್ಕೂ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅಷ್ಟೊಂದು ಉಪಯುಕ್ತವಾದ ಅಂದ್ರೆ ಗುಣ ಈ ಮೊಸರಲ್ಲಿದೆ ಅಂತ ಹೇಳ್ಬೋದು. ಹಾಗಾದ್ರೆ ಈ ಮೊಸರು ಅಂದ್ರೆ ತುಂಬಾ ಜನಕ್ಕೆ ಅಂದ್ರೆ ತುಂಬಾ ಮಂದಿಗೆ ಈ ಮೊಸರು ಅಂದ್ರೆ ಊಟದ ತುಂಬಾ ಇಷ್ಟ ಇರುತ್ತೆ. ಊಟದ ಕೊನೆಯಲ್ಲಿ ಮೊಸರು ಒಂದಿಷ್ಟು ಇಲ್ಲ ಅಂದ್ರೆ ನಮ್ಗೆ ಊಟನೇ ಆಗಿಲ್ವೇನೋ ಅನ್ನೋ ಒಂಥರ ಫೀಲ್ ಬರ್ತಾ ಇರುತ್ತೆ. ಅಯ್ಯೋ ನನಗೇನೋ ಒಂದು ಕಡಿಮೆ ಆಗಿದೆಯಲ್ಲಪ್ಪ, ಏನದು, ಸ್ವಲ್ಪ ಮೊಸರು ತಗೊಂಡಿದ್ರೆ ಅಥವಾ ಮೊಸರನ್ನ ತಿಂದಿದ್ರೆ ನನಗೆ ಆರೋಗ್ಯ ಚೆನ್ನಾಗಿರ್ತೈತೇನೋ, ನನ್ ಜೀರ್ಣಕ್ರಿಯೆ ಚೆನ್ನಾಗಾಗ್ತೀನೋ ಒಂಥರ ಫೀಲ್ ಬರ್ತಾ ಇರುತ್ತೆ. ಅಂದ್ರೆ ಮೊಸರು ಅದ್ರ ಗುಣನೇ ಹಾಗೆ.
ಅದಕ್ಕಾಗಿ ಅದರಲ್ಲಿ ಮತ್ತೆ ಈ ಮೊಸರು ತಗೊಳ್ಳಿಂದ ಏನೇನ್ ಲಾಭಗಳಿಂದ ಅಂದ್ರೆ ಮೊಸರನ್ನು ಯಾವ್ದನ್ನು ಯಾವ ಪದಾರ್ಥ ಜೊತೆಗೆ ಆಡ್ ಮಾಡಿ ತಿಂದಾಗ ನಮ್ಗೆ ಯಾವ ಕಾಯಿಲೆಗಳು ದೂರ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಗಾದ್ರೆ ಅಂದ್ರೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಇರುತ್ತೆ, ಆಗ ನಾವು ಮೊಸರಿನ ಜೊತೆಗೆ ಮನೆಯಲ್ಲಿರುವ ಪದಾರ್ಥಗಳನ್ನೇ ಉಪಯೋಗಿಸಿ ನಾವು ತೆಗೆದುಕೊಂಡಾಗ ಸಣ್ಣ ಸಣ್ಣ ಅನಾರೋಗ್ಯ ಸಮಸ್ಯೆ ಆದಾಗ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅಂತ ನಾವು ತಿಳ್ಕೊಳ್ಳೋಣ. ಈಗ 1 ಕಪ್ ಮೊಸರು ತಗೊಳ್ಳೋದು, ಅದು ಸ್ವಲ್ಪ ಜೀರಿಗೆ ತೆಗೆದುಕೊಳ್ಳೋದು, ಅಂದ್ರೆ ಜೀರಿಗೆಯನ್ನ ಪುಡಿ ಮಾಡಿ ಆ ಮೊಸರಿನ ಜೊತೆ ಆಡ್ ಮಾಡ್ಕೊಂಡು ತಿಂದಾಗ ತೂಕ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅದಕ್ಕೆ ಅಷ್ಟೊಂದು ಶಕ್ತಿ ಇದೆ ಅಂತ ಜೀರಿಗೆಗೂ ಇದೆ, ಮೊಸರಿಗೂ ಕೂಡ ಇದೆ. ಅದೇ ರೀತಿ ಸ್ವಲ್ಪ ಅಂದ್ರೆ ಕಪ್ಪು ಉಪ್ಪು ಅಂದ್ರೆ ಕಲ್ಲುಪ್ಪು ಅಂತ ಹೇಳ್ತೀವಿ, ಸಮುದ್ರ ತೀರದ ಉಪ್ಪು ಅಂತ ನಿಮ್ಗೆಲ್ಲ ಗೊತ್ತಿರ್ಬೋದು, ಆಲ್ರೆಡಿ ನೀವೆಲ್ಲ ಇವಾಗ ಬಳಸ್ತಾ ಇರ್ಬೋದು. ಬಿಳಿ ಉಪ್ಪಲ್ಲ, ಕಲ್ಲುಪ್ಪು ಅಂತ, ಅಂದ್ರೆ ಸಮುದ್ರದ ತೀರದಲ್ಲಿ ಸಿಗುತ್ತೆ, ಈಗ ಎಲ್ಲಾ ಕಡೆನೂ ಸಿಗುತ್ತಾ ಇದೆ ಅದು. ಆ ಉಪ್ಪನ್ನು ತೆಗೆದುಕೊಂಡು ನುಣ್ಣಗೆ ಪುಡಿ ಮಾಡ್ಕೊಂಡು ಒಂದು ಕಪ್ಪು ಮೊಸರಿನೊಂದಿಗೆ ಬೆರೆಸಿಕೊಂಡು ಕುಡಿಬೇಕು. ಇದರಿಂದ ಜೀರ್ಣ ಸಂಬಂಧಿ ಕಾಯಿಲೆಗಳೆಲ್ಲ ದೂರವಾಗುತ್ತೆ ಅಂತ ಹೇಳ್ತಾರೆ. ಮುಖ್ಯವಾಗಿ ಗ್ಯಾಸು, ಅಸಿಡಿಟಿ ಅಂತ ಸಮಸ್ಯೆ ಏನಿರುತ್ತೋ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ. ಅದಕ್ಕಾಗಿ ನೋಡಿ, ಪ್ರತಿದಿನ ಊಟ ಆದ ತಕ್ಷಣ ಎಲ್ಲರೂ ಒಂದ್ ಸ್ವಲ್ಪ ಮೊಸರು ತಿನ್ನೋ ಅಭ್ಯಾಸ ಮಾಡ್ಕೊಂಡಿರ್ತಾರೆ, ಅಥವಾ ಮೊಸರು ಅಥವಾ ಮಜ್ಜಿಗೆ ಅಂತ. ಎರಡೂ ಅತ್ಯುತ್ತಮನೇ. ಮಜ್ಜಿಗೆ ಅಂತೂ ಅದಕ್ಕಿಂತ ತುಂಬಾ ಲಾಭ ಇದೆ, ಮೊಸರಿಗಿಂತ ಮಜ್ಜಿಗೆಗೆ ತುಂಬಾ ಔಷಧೀಯ ಗುಣಗಳಿದೆ ಅಂತ ಹೇಳ್ಬೋದು. ಅದೇ ರೀತಿ ಸ್ವಲ್ಪ ಮೊಸರಿನೊಂದಿಗೆ ಸಕ್ಕರೆ ಬೆರೆಸ್ಕೊಂಡು ತಿನ್ನೋದ್ರಿಂದ ದೇಹಕ್ಕೆ ಕೂಡಲೇ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ. ಈ ಎನರ್ಜಿ ಕಡಿಮೆ ಆಗಿರುತ್ತಪ್ಪ, ಯಾವ್ದೋ ಸುಸ್ತಾಗಿರುತ್ತೆ, ನಮ್ಗೆ ಏನೋ ಒಂಥರ ಅಂದ್ರೆ ಶಕ್ತಿ ಇರಲ್ಲ, ಆಕ್ಟಿವ್ ಆಗಿರಲ್ಲ, ಅಂದ್ರೆ ಒಂಥರ ಏನೋ ಕಳ್ಕೊಂಡೋ ತರ ಸ್ಥಿತಿ ಇರುತ್ತೆ. ಆ ಟೈಮಲ್ಲಿ ಮೊಸರಿಗೆ ಸ್ವಲ್ಪ ಸಕ್ಕರೆ ಬೆಳೆಸ್ಕೊಂಡು ತಿಂದಾಗ ನಮ್ಗೆ ಶಕ್ತಿ ಬರುತ್ತೆ, ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಇಮಿಡಿಯೇಟ್ ಕೊಡುತ್ತೆ ಅದು ನಮ್ಗೆ ಶಕ್ತಿನ. ಅದೇ ಮತ್ತೆ ಮೂತ್ರಕೋಶ ಸಮಸ್ಯೆ ಏನಾದ್ರು ಇದ್ರೂ ಕೂಡ ಅದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿಗೆ 1 ಕಪ್ ಮೊಸರಿನ ಎಲ್ಲದೂ 1 ಕಪ್ಪೇ ಸಾಕಾಗುತ್ತೆ, ಒಂದ್ ಮನುಷ್ಯನಿಗೆ 1 ಕಪ್ ಸಾಕಾಗುತ್ತೆ. ಅದಕ್ಕಿಂತ ಅತಿಯಾಗಿ ತಿಂದ್ರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ, ಅದೇ ತರ 1 ಕಪ್ ಮೊಸರಿನ ಜೊತೆ ಇದನ್ನೆಲ್ಲ ಆಡ್ ಮಾಡ್ಕೊಳ್ಬಹುದು ಅಂತ. ಸ್ವಲ್ಪ ಓಂಕಾಳನ್ನು ತೆಗೆದುಕೊಂಡು 1 ಕಪ್ ಮೊಸರಿನಲ್ಲಿ ಬೆರೆಸಿ ತಿನ್ನೋದು, ಇದರಿಂದ ಬಾಯಿ ಹುಣ್ಣು ಅಂದ್ರೆ ಬಾಯಿ ಹುಣ್ಣಾಗುತ್ತೆ ತುಂಬಾ ಜನಕ್ಕೆ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಹಲ್ಲು ನೋವು ಸಂಬಂಧಿ ಏನಾದ್ರು ಇದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ದಂತ ಸಂಬಂಧಿ ಸಮಸ್ಯೆಗಳು ಏನಾದ್ರು ಇದ್ರೆ ಇದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ 1 ಕಪ್ ಮೊಸರಿನಲ್ಲಿ ಕಪ್ಪು ಮೆಣಸಿನ ಪುಡಿ ಅಂದ್ರೆ ಕಾಳು ಮೆಣಸು, ಅದನ್ನ ಬೆರೆಸಿ ತಿನ್ಬೇಕು. ಅಂದ್ರೆ ಅದೆಲ್ಲ ಎಷ್ಟು ಅಂದ್ರೆ 1/4 ಚಮಚ ಸಾಕಾಗುತ್ತೆ, ಒಂದು ಕಪ್ಪಿಗೆ 1/4 ಚಮಚ ಸಾಕಾಗುತ್ತೆ. ಅದಕ್ಕೂ ಅತಿಯಾಗಿ ಬೇಡ, ಅಂದ್ರೆ ಅದಷ್ಟು ಪ್ರಮಾಣ ಒಂದು ಮನುಷ್ಯನಿಗೆ ಸಾಕಾಗುತ್ತೆ. ಬೆರೆಸಿ ತಿನ್ನೋದ್ರಿಂದ ಮಲಬದ್ಧತೆ ದೂರ ಆಗುತ್ತೆ ಅಂತ ಹೇಳ್ತಾರೆ. ಮಜ್ಜಿಗೆ ಮತ್ತು ನೋಡಿ ಮೊಸರು ತಿಂದಾಗ ಅತಿಯಾಗಿ ತಿನ್ಬಾರ್ದು, ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಬೇಕು, ಆಗ ಮಾತ್ರ ಈ ಸಮಸ್ಯೆಗಳ ಒಂದು ಪರಿಹಾರ ಸಿಗುತ್ತೆ. ಅತಿಯಾಗಿ ತಿಂದ್ರೆ ಇನ್ನೊಂದ್ ತರ ಕಾಯಿಲೆಗೆ ಎಳ್ಕೊಂಡಿರುತ್ತೆ ಅಂತ ಹೇಳ್ತಾರೆ. ಆಯುರ್ವೇದನು ಹಾಗೆ, ಮನೆ ಮದ್ದು ಹಾಗೆ, ಎಲ್ಲ ಯಾವುದೇ ಅತಿ ಆದ್ರೂನು ಅದೊಂಥರ ದೇಹಕ್ಕೆ ಹಾನಿನೇ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಹಲ್ಲು ನೋವು ಅಥವಾ ದಂತ ಸಂಬಂಧಿ ಸಮಸ್ಯೆಗಳು ಏನಿದ್ರು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತೆ ಮೊಸರಿನೊಂದಿಗೆ ವಿವಿಧ ರೀತಿ ಹಣ್ಣುಗಳು ಕೂಡ ನಾವು ಆಡ್ ಮಾಡ್ಕೊಳ್ಬಹುದು. ಯಾವ್ದಾದ್ರು ಒಂದು ಅಂದ್ರೆ ಅದಕ್ಕೆ ಯಾವ ಸೂಟ್ ಆಗುತ್ತೋ ಆ ಹಣ್ಣನ್ನು ನೋಡ್ಕೊಂಡು ಆಡ್ ಮಾಡ್ಕೊಂಡು ತಿನ್ನೋದ್ರಿಂದ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಯಾವ್ದಾದ್ರು ರೀತಿಯ ಇನ್ಫೆಕ್ಷನ್ ಇರ್ಬೋದು, ಇನ್ಫೆಕ್ಷನ್ ಅನ್ನ ಕಡಿಮೆ ಮಾಡ್ಕೊಳ್ಬಹುದು, ಮತ್ತೆ ಯಾವುದೇ ಒಂದು ರೋಗ ಬರೋದನ್ನ ತಡಿಬಹುದು ಅಂತ, ಕಡಿಮೆ ಅಂದ್ರೆ ಬರದೇ ಇದ್ದಂಗೆ ನಾವು ನಮ್ಮ ದೇಹವನ್ನು ಇಟ್ಕೊಳ್ಬಹುದು ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿನೊಂದಿಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಶುಂಠಿ ಬೆರೆಸಿ ತಿನ್ನೋದು, ಅದರಿಂದ ಅಂದ್ರೆ ಅದರಲ್ಲಿ ಫೋಲಿಕ್ ಆಸಿಡ್ ಜಾಸ್ತಿ ಇರುತ್ತೆ, ಅಂದ್ರೆ ವಿಟಮಿನ್ಸ್ ತುಂಬಾ ಇರೋದ್ರಿಂದ ಎಷ್ಟೋ ಉಪಯುಕ್ತ. ಅಂದ್ರೆ ಗರ್ಭಿಣಿಯರಿರ್ಬೋದು, ಚಿಕ್ಕ ಮಕ್ಕಳಿರ್ಬೋದು, ಮತ್ತೆ ಹದಿಹರಿಯದವ್ರು ಇರ್ಬೋದು, ಅವರಿಗೆಲ್ಲ ದೇಹಕ್ಕೆ ಬೇಕಾದಂತ ವಿಟಮಿನ್ಗಳು ಮೊಸರಲ್ಲೇ ಸಿಗ್ತಾ ಇರುತ್ತೆ. ಅಂದ್ರೆ ಶುಂಠಿ ಮತ್ತೆ ಅರಿಶಿನ ಪುಡಿ ಬೆರೆಸ್ಕೊಂಡು ತಿನ್ನೋದ್ರಿಂದ, ಅಂದ್ರೆ ಅರಿಶಿಣ ಸ್ವಲ್ಪ ಹಾಕಿದ್ರೆ ಸಾಕು, ಹಾಗೆ ಸ್ವಲ್ಪ ಹಾಕಿದ್ರೆ ಅದು ನಮ್ಮ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ. ಮತ್ತೆ ಮೊಸರಿನೊಂದಿಗೆ ಆರೆಂಜ್ ಜ್ಯೂಸ್ ಅನ್ನು ಬೆರೆಸ್ಕೊಂಡು ತಿನ್ಬೋದು ಅಂತ ಹೇಳ್ತಾರೆ. ಇದರಿಂದ ಶರೀರಕ್ಕೆ ಸಾಕಷ್ಟು ವಿಟಮಿನ್ ಸಿ ಲಭ್ಯವಾಗುತ್ತೆ. ಆರೆಂಜ್ ಜ್ಯೂಸು ಹಾಗೆ. ಮೇಡಮ್ ವಾಯ್ಸ್ ಬ್ರೇಕ್ ಆಗ್ತಿದೆ ನಿಮ್ದು. ವಿಡಿಯೋ ಆಫ್ ಮಾಡ್ಕೊಳ್ಳಿ, ಒಂದ್ಸತಿ ಟ್ರೈ ಮಾಡಿ ಮ್ಯಾಮ್.
ಭದ್ರಾ ಮೇಡಮ್, ನೆಟ್ವರ್ಕ್ ಇಶ್ಯೂ ಹಾ ಇದೆನಾ ಅವ್ರದ್ದು? ಹ್ಮ್ ಹಾ ಏನೋ ಆಯ್ತು, ನಂಗೆ ಗೊತ್ತಾಗ್ಲಿಲ್ಲ. ಮಾತಾಡಿ ಮೇಡಮ್. ಈಗ ಕರೆಕ್ಟ್ ಇದೆ ಮೇಡಮ್, ಈಗ ಕರೆಕ್ಟ್ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಶುಂಠಿ ಅಲ್ಲಿಂದ ಹೇಳಿ ಮೇಡಮ್. ಹಾ ಮೊಸರು, ಅರಿಶಿನ, ಹಾ ಶುಂಠಿ ಹೇಳ್ತಿದ್ರಲ್ಲ ಹಾ ಅಲ್ಲಿಂದ ಹೇಳಿ. ಹಾ ಮೊಸರಿನೊಂದಿಗೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ, ಚಿಕ್ಕ ಪ್ರಮಾಣದಲ್ಲಿ ಒಂದು ಕಡಲೆಕಾಳಷ್ಟು ಶುಂಠಿಯನ್ನ ಜಜ್ಜಿ ಅದರದ ರಸ ಹಾಕಿ ತಿನ್ನೋದ್ರಿಂದ ನಮ್ಗೆ ಫೋಲಿಕ್ ಆಸಿಡ್ ಅಂದ್ರೆ ಶರೀರಕ್ಕೆ ವಿಟಮಿನ್ಸ್ ಜಾಸ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಚಿಕ್ಕ ಮಕ್ಕಳರಿಗೆ ಮತ್ತು ಗರ್ಭಿಣಿಯವರಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಅಂದ್ರೆ ತುಂಬಾ ಉಪಯುಕ್ತ ಅಂತ. ಅವ್ರಿಗೆ ಬೇಕಾದಷ್ಟು ವಿಟಮಿನ್ಸ್ ದೇಹಕ್ಕೆ ತುಂಬಾ ಬೇಕಲ್ಲ, ಮಕ್ಕಳಿಗೆ ಬೆಳವಣಿಗೆಗೆ ಇರ್ಬೋದು, ಬಾಣಂತಿಯರಿಗೂ ಇರ್ಬೋದು. ಯಾಕಂದ್ರೆ ಬಾಣಂತಿಯರಿಗೆ ಮಗು ಬೆಳೆಸ್ಲಿಕ್ಕೆ ಎದೆ ಹಾಲಿನ ಒಂದು ಎದೆ ಹಾಲಿಗೆ ತುಂಬಾ ಬೇಕಾಗುತ್ತೆ, ಅದಕ್ಕೋಸ್ಕರ. ಅದೇ ರೀತಿ ಮೊಸರಿಗೆ ಆರೆಂಜ್ ಜ್ಯೂಸ್ ಅನ್ನ ಆಡ್ ಮಾಡ್ಕೊಂಡು ತಿನ್ಬಹುದು. ಅದೇ ರೀತಿ ಲೆಮನ್ ಅಂದ್ರೆ ಯಾವುದು ಅಂದ್ರೆ ಲಿಂಬು ರಸನ ಹಾಕಿ ತಿಂದ್ರೆ ದೇಹಕ್ಕೆ ತುಂಬಾ ತಂಪು, ಮತ್ತೆ ಅದರಲ್ಲಿ ಸಾಕಷ್ಟು ವಿಟಮಿನ್ ಸಿ ಲಭ್ಯವಾಗುತ್ತೆ. ಇದು ಕೀಲ್ ನೋವು ಇರ್ಬೋದು, ಅಥವಾ ಕಾಲಿಂದ ಯಾವುದೇ ನೋವು ಅಂದ್ರೆ ಎಲುಬಿನ ಸಮಸ್ಯೆ, ಕೀಲ್ ನೋವು ಇರ್ಬೋದು, ಅಥವಾ ಒಂದ್ ಸ್ವಲ್ಪ ಈ ಬಾಡಿ ಎಲ್ಲ ಸ್ವಲ್ಪ ಈ ಎಲುಬುಗಳೆಲ್ಲ ಪೇನ್ ಇರುತ್ತೆ, ಆ ತರದಕ್ಕೆಲ್ಲ ತುಂಬಾ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಮತ್ತೆ ವೃದ್ಧಾಪ್ಯ ಸಮಸ್ಯೆಗಳನ್ನು ಸಹ ನಾವು ಮುಂದೂಡಬಹುದು ಇದರಿಂದ ಅಂತ ಹೇಳ್ತಾರೆ. ಅದೇ ರೀತಿ ಮೊಸರಿನೊಂದಿಗೆ ಜೇನುತುಪ್ಪವನ್ನು ಬೆರೆಸಿ ತಿನ್ನೋದ್ರಿಂದ ಹೊಟ್ಟೆಯಲ್ಲಿನ ಅಲ್ಸರ್ ಕೂಡ, ಅಲ್ಸರ್ ಅಂತ ಬರುತ್ತೆ ನೋಡಿ, ಹೊಟ್ಟೆ ಹುಣ್ಣು ಅಂತ ನಾವು ಏನ್ ಹೇಳ್ತೀವೋ ಅದನ್ನು ಕೂಡ ಕಡಿಮೆ ಅಂದ್ರೆ ಮಾಯವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಇದು ಈ ಮಿಶ್ರಣ ಹೇಗೆ ಅಂದ್ರೆ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತಾ ಇರುತ್ತೆ. ಇದರಿಂದ ದೇಹದಲ್ಲಿ ಇನ್ಫೆಕ್ಷನ್ ಏನಾದ್ರೂ ಇದ್ರೆ ಹೊಟ್ಟೆ ಒಳಗಡೆ ಅದು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ಮೊಸರಿನಲ್ಲಿ ಜೇನುತುಪ್ಪವನ್ನು ಬೆರೆಸಿ ತಿಂದಾಗ ಅದು ಆ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸ್ವಲ್ಪ ಮೊಸರು ಮತ್ತೆ ಮೆಂತೆಕಾಳು ರುಬ್ಬಿ ತಲೆ ಹಚ್ಕೊಳ್ಳೋದ್ರಿಂದ ಹೊಟ್ಟು ಕಡಿಮೆ ಆಗುತ್ತೆ ಅಂತ ಹೇಳಿದೆ. ಹಾಗೆ ಮೊಸರು ಮತ್ತೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಫೇಸಿಗೆ ಹಚ್ಕೊಳ್ಳೋದ್ರಿಂದ ಮುಖದಲ್ಲಿರೋ ಮೊಡವೆಗಳೆಲ್ಲ ಏನಾದ್ರೂ ಇದ್ರೆ, ಅಥವಾ ಏನಾದ್ರು ಸಣ್ಣ ಪುಟ್ಟ ಕಲೆಗಳಿದ್ರೆ ಅದನ್ನು ಕೂಡ ಆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೊಸರು ಮತ್ತು ಅರಿಶಿನ ಪುಡಿ ಅಂದ್ರೆ ಶುದ್ಧವಾದ ಅರಿಶಿನ ಪುಡಿನ ಬೆರೆಸಿ ಮುಖಕ್ಕೆ ಹಚ್ಕೊಳ್ಳೋದ್ರಿಂದನೂ ಕೂಡ ಮುಖದಲ್ಲಿರೋ ಕಲೆಗಳಿರ್ಬೋದು, ಅಥವಾ ಏನಾದ್ರೂ ಒಂದು ಚರ್ಮದ ಸಮಸ್ಯೆ ಬಂದ್ರೆ, ಆ ತರ ಏನಾದ್ರೂ ಇದ್ರೆ ಅದು ಕೂಡ ಅದರಿಂದ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದೇ ಇಷ್ಟು ಇದರಲ್ಲಿ ಇರೋದು. ಅಂದ್ರೆ ತುಂಬಾ ಇದೆ ಮೊಸರಿನಲ್ಲಿ ಉಪಯುಕ್ತತೆ. ಅಂದ್ರೆ ಯಾವ್ಯಾವ್ದ್ರಲ್ಲಿ ಉಪಯೋಗಿಸ್ಕೊಂಡ್ರೆ ಏನ್ ಮಾಡ್ಕೊಳ್ಬೋದು, ತುಂಬಾ ಇದೆ. ಅಂದ್ರೆ ಸಮಯದ ಅಭಾವ ಇರುತ್ತಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಲಿಮಿಟೆಡ್ ಟೈಮ್ ಅಲ್ಲಿ ಎಷ್ಟು ಬೇಕೋ ಅಷ್ಟನ್ನು ತಗೊಂಡಿದ್ದೀನಿ. ಅದೇ ರೀತಿ ಅಡಿಗೆಯಲ್ಲೂ ತುಂಬಾ ಉಪಯೋಗಿಸ್ತಾರೆ ಮೊಸರಿನಲ್ಲಿ. ಅಂದ್ರೆ ಮುಖ್ಯವಾಗಿ ಏನಂದ್ರೆ ಮೊಸರನ್ನ ಮಾಡ್ತಾರೆ, ಆಮೇಲೆ ಮಜ್ಜಿಗೆ ಸಾರು ಅಂತ ಮಾಡ್ತಾರೆ, ತಂಬಳಿ, ಇದೆಲ್ಲ ಕೂಡ ಮೊಸರಿನಿಂದ ತಯಾರಾಗುವ ಪದಾರ್ಥಗಳು ಅಂತ ಹೇಳಿ. ವಿಶೇಷವಾಗಿ ಇದನ್ನ ಮೊಸರನ್ನು ಬೇಸಿಗೆಯಲ್ಲಿ ಮೊಸರನ್ನು ಅಂದ್ರೆ ಮೊಸರು ಮತ್ತು ಮಜ್ಜಿಗೆಯನ್ನು ಹೆಚ್ಚಾಗಿ ಉಪಯೋಗಿಸ್ತಾರೆ. ಯಾಕಂದ್ರೆ ದೇಹಕ್ಕೆ ತಂಪು ನೀಡುತ್ತೆ, ಮನಸ್ಸಿಗೆ ಶಾಂತಿ ನೀಡುತ್ತೆ ಅಂತ. ಹಾಗಾದ್ರೆ ಇದು ತಿನ್ನಲು ಯಾವಾಗ ಸೂಕ್ತ ಅಂತ ನೋಡೋಣ. ಮೊಸರು ಅಂದ್ರೆ ಸಮಯ ಹೆಚ್ಚಾಗಿ ಮಧ್ಯಾಹ್ನ ಊಟದ ಜೊತೆಗೆ ಒಳ್ಳೇದು, ಅಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಸುಧಾರಣೆ ಆಗುತ್ತೆ ಅಂತಾರೆ. ಬೆಳಗ್ಗೆ ಉಪಹಾರದ ಜೊತೆಗೆ ಅಂದ್ರೆ ಅವಲಿಕ್ಕಿ ಜೊತೆ ಮೊಸರು ತಿನ್ನೋರು ಎಷ್ಟೋ ಜನ ಇದ್ದಾರೆ. ಅದೇ ಅವಲಿಕ್ಕಿ ಜೊತೆ ಮೊಸರು ತಿಂತಾರೆ, ಇಲ್ಲಾಂದ್ರೆ ಮೊಸರನ್ನ ತಿನ್ನೋರು ಇದ್ದಾರೆ. ಬೆಳಗ್ಗೆ ಮತ್ತು ಮಧ್ಯಾಹ್ನ ಉಪಯೋಗಿಸೋದು ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಯಾಕಂದ್ರೆ ಹೊಟ್ಟೆ ಹಗುರವಾಗಿರುತ್ತೆ, ಜೀರ್ಣ ಆಗ್ಲಿಕ್ಕೆ ತುಂಬಾ ಸಮಯ ಇರುತ್ತೆ. ರಾತ್ರಿ ಹೊತ್ತು ಉಪಯೋಗಿಸೋದು ಬೇಡ ಅಂತ ಹೇಳ್ತಾರೆ. ಅಂದ್ರೆ ಯಾರಿಗೆ ಶೀತ ಪ್ರಕೃತಿ ಇರುತ್ತೋ, ಅಥವಾ ಅಸ್ತಮ ಇರುತ್ತೋ, ಅಥವಾ ಸಂಧಿವಾತ ಇರುತ್ತೋ ಅಂತವ್ರು ರಾತ್ರಿ ಉಪಯೋಗಿಸೋದು ಬೇಡ ಅಂತ ಹೇಳ್ತಾರೆ. ಅವ್ರ ದೇಹಕ್ಕೆ ಸೆಟ್ ಆದ್ರೆ ಮೊಸರು ತಗೊಳ್ಳೋದು ಏನು ತೊಂದರೆ ಇಲ್ಲ. ನಮ್ಗೆ ಶೀತ ಪ್ರಕೃತಿ ಇದೆ ಅಥವಾ ಅಸ್ತಮ ಕಾಯಿಲೆ ಇದೆ, ಆತರ ಏನಾದ್ರು ಅನ್ಸಿದ್ರೆ ನನಗ್ ರಾತ್ರಿ ಮೊಸರು ತಿಂದ್ರೆ ಶೀತ ಆಗುತ್ತೆ ಅಥವಾ ಕಫ ಆಗುತ್ತೆ ಅನ್ನೋ ಒಂದು ಏನಾದ್ರೂ ಮನ್ಸಲ್ಲಿ ಇದ್ರೆ ಅಂತವ್ರು ಉಪಯೋಗಿಸೋದು ಬೇಡ. ಇಲ್ಲ ಅಂದ್ರೆ ರಾತ್ರಿನೂ ಕೂಡ ಮೊಸರನ್ನು ಯೂಸ್ ಮಾಡ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಅಂದ್ರೆ ಅತಿಯಾಗಿ ತಿಂದ್ರೂ ಕೂಡ ಮೊಸರನ್ನ ತುಂಬಾ ಹಾನಿ. ಯಾಕಂದ್ರೆ ಯಾವುದೇ ಕೂಡ ಅಮೃತ ವಿಷ ಅಂತ ಹೇಳ್ತೀವಿ. ಹೊಟ್ಟೆ ಉಬ್ಬರ ಅನ್ಸ್ಬೋದು, ಗ್ಯಾಸ್ ಸಮಸ್ಯೆ ಇರ್ಬೋದು, ಮಲಬದ್ಧತೆ ಉಂಟಾಗ್ಬೋದು ಅಂತ ಹೇಳ್ತಾರೆ. ಅದೇ ರೀತಿ ಹೆಚ್ಚು ಹುಳಿಯಾದ ಮೊಸರು ಬೇಡ, ಯಾಕಂದ್ರೆ ಅದರಲ್ಲಿ ಆಮ್ಲತೆ ಹೆಚ್ಚಿರುತ್ತೆ. ಅಂದ್ರೆ ಪಿತ್ತ ಅಂತ ಹೇಳ್ತೀವಲ್ಲ, ಅದು ಜಾಸ್ತಿ ಆಗುತ್ತೆ. ಮತ್ತೆ ಹಲ್ಲಿನ ಎನಾಮಲ್ ಅಂದ್ರೆ ಇದಿರುತ್ತಲ್ಲ, ಅದು ಹಾನಿಯಾಗುವ ಸಾಧ್ಯತೆ ತುಂಬಾ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅತಿಯಾಗಿ ತಗೋಬಾರ್ದು, ಮಿತವಾಗಿ ಸಮ ಪ್ರಮಾಣದಲ್ಲಿ ಬಳಸ್ಬೇಕು ಮೊಸರನ್ನು. ಆಗ ದೇಹಕ್ಕೆ ಏನೂ ಹಾನಿ ಆಗಲ್ಲ. ಮತ್ತೆ ಅಲರ್ಜಿ ಇದ್ದವರಿಗೆ ಅಂದ್ರೆ ಹಾಲಿನ ಉತ್ಪನ್ನ ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಅಂತವ್ರು ಮೊಸರನ್ನು ಸೇವಿಸೋದು ಬೇಡ ಅಂತ. ಯಾಕಂದ್ರೆ ಅದರಿಂದ ಹೊಟ್ಟೆ ನೋವು ಏನಾದ್ರೂ ಬರಬಹುದು ಅನ್ನೋ ಒಂದು ಸಿಂಪ್ಟಮ್ಸ್ ಇಂದ ಹೇಳ್ತಾರೆ. ಮತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ. ಅಂದ್ರೆ
ಹೆಚ್ಚು ತಿಂದ್ರೆ ದೇಹಕ್ಕೆ ಆಗುತ್ತೆ ಅಂದ್ರೆ ತಿನ್ಬಹುದು, ಏನು ತೊಂದ್ರೆ ಇಲ್ಲ. ನನಗ್ ಆಗಲ್ಲ ಅಂತಂದ್ರೆ ಮಳೆಗಾಲದಲ್ಲಿ ಮತ್ತೆ ಚಳಿಗಾಲದಲ್ಲಿ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಅಂದ್ರೆ ಅವಾಗ ಯೂಸ್ ಮಾಡಿದಾಗ ಶೀತ ಆಗ್ಬೋದು, ಜ್ವರ ಬರ್ಬೋದು ಅಂತ ಹೇಳ್ತಾರೆ. ಅಸ್ತಮಾ ಸಮಸ್ಯೆ ಇದ್ದವರು, ಸಂಧಿವಾತ ಇರುವವರು, ಅಂದ್ರೆ ಜಾಯಿಂಟ್ ಪೇನ್ ಎಲ್ಲ ಇರುತ್ತಲ್ಲ, ಅದೆಲ್ಲ ವಾತ ರೂಪದಲ್ಲಿ ಇದ್ ಮಾಡುತ್ತೆ. ಅಂತವ್ರು ಅಂದ್ರೆ ಮೊಸರು ಯೂಸ್ ಮಾಡೋದು ಬೇಡ. ಕಡ್ದಿರೋ ಮಜ್ಜಿಗೆ ಯೂಸ್ ಮಾಡಿ ಅಂತ ಹೇಳ್ತಾರೆ. ಕಡ್ದಿರೋದು ಅದ್ರಲ್ಲಿ ಕೆನೆ ತೆಗ್ದಿರ್ಬೇಕು ಸಂಪೂರ್ಣವಾಗಿ, ಅದ್ರಲ್ಲಿ ಏನು ಅಂಶ ಇರಬಾರ್ದು. ಅಂತವ್ರು ಕಡ್ದಿರೋ ಮಜ್ಜಿಗೆಯನ್ನು ಉಪಯೋಗಿಸೋದು ದೇಹಕ್ಕೆ ತುಂಬಾ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ. ರಾತ್ರಿ ಬೇಡ, ಆದಷ್ಟು ಮಧ್ಯಾಹ್ನ ಮತ್ತು ಸಂಜೆಯ ಸಮಯದಲ್ಲಿ ಉಪಯೋಗಿಸೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಮತ್ತು ಮೊಸರು ಅತಿ ಸರಳವಾದರೂ ಅದ್ಭುತವಾದ ಆಹಾರ ಅಂತ ಹೇಳ್ತೀವಿ. ಆರೋಗ್ಯಕ್ಕೂ ಸೌಂದರ್ಯಕ್ಕೂ ಮನಸ್ಸಿಗೂ ಸಮತೋಲನ ನೀಡುವ ಅಮೃತಧಾನ ಅಂತ ಹೇಳ್ತೀವಿ. ಪ್ರತಿದಿನ ಸ್ವಲ್ಪ ಮೊಸರು ತಿನ್ನೋದು ನಮ್ಮ ಜೀವನ ಹೆಚ್ಚು ಆರೋಗ್ಯಕರವಾಗಿರುತ್ತೆ ಅಂತ ಹೇಳ್ತೇನೆ. ಅಂದ್ರೆ ಅತಿಯಾಗಿ ತಿಂದ್ರೆ ಅಮೃತವೂ ವಿಷ ಅಂತ ಹೇಳ್ತೀವಿ. ನಮ್ಮ ದೇಹಕ್ಕೆ ಸರಿಯಾದ ಸಮಯದಲ್ಲಿ ಸರಿಯಾದ ಪ್ರಮಾಣದಲ್ಲಿ ತಿನ್ನುವುದರಿಂದ ಅಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತ. ಅಂದ್ರೆ ನಮ್ಮ ದೇಹಕ್ಕೆ ಎಷ್ಟು ಬೇಕೋ ತಗೋಬೇಕು. ನನಗೆ ಇವತ್ತು ಮೊಸರು ಒಳಕ್ ಹೋಗ್ಬಾರ್ದು, ನನ್ನ ದೇಹಕ್ಕೆ ಎಷ್ಟಾಗುತ್ತೋ ಅಷ್ಟೇ ಮಿತವಾಗಿ ಬಳಸಿದ್ರೆ ಆರೋಗ್ಯಕ್ಕೆ ಏನು ಇಲ್ಲ. ಪ್ರತಿಯೊಂದು ಆಹಾರನೂ ಕೂಡ ಮನುಷ್ಯನಿಗೆ ಬೇಕಾಗುತ್ತೆ. ನನಗೆ ಆ ಕಾಯಿಲೆ ಇದೆ, ಈ ಕಾಯಿಲೆ ಇದೆ, ನಾನು ಇದನ್ನ ತಗೊಳ್ಬಾರ್ದು ಅನ್ನೋದೇನು ಇಲ್ಲ. ನಮ್ಮ ದೇಹಕ್ಕೆ ಆಗ್ತಾ ಇದೆ ಅಂದ್ರೆ ಸ್ವಲ್ಪನಾದ್ರೂ ತಗೊಂಡ್ರೆ, ಪ್ರತಿಯೊಂದು ಒಂದು ಪದಾರ್ಥದಲ್ಲೂ ಔಷಧಿಯ ಗುಣ ಇದ್ದೇ ಇರುತ್ತೆ. ಸ್ವಲ್ಪ ಸ್ವಲ್ಪವಾಗಿ ಬಳಸ್ಬೇಕು. ಈಗ ಸಕ್ಕರೆ ಕಾಯಿಲೆ ಇದ್ದವರು ಅಂದ್ರೆ ಸಕ್ಕರೆನೆ ತಿನ್ಬಾರ್ದು ಅಂತ ಹೇಳ್ತಾ, ಅಂದ್ರೆ ಸಿಹಿನೂ ಕೂಡ ಮನುಷ್ಯನಿಗೆ ಬೇಕಾಗುತ್ತೆ ಒಂದ್ ಸ್ವಲ್ಪ ಪ್ರಮಾಣದಲ್ಲಾದ್ರೂ. ಅದಕ್ಕೋಸ್ಕರ ಸಿಹಿ ಎಲ್ಲದೂ ಪ್ರತಿಯೊಂದು ಆಹಾರದಲ್ಲಿ ಇರ್ಲೇಬೇಕಾಗುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದನ್ನು ಸ್ವಲ್ಪ ಸ್ವಲ್ಪ ತಗೊಳ್ಳಿ. ಈಗ ಸಕ್ಕರೆ ಆಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಒಂದ್ ತುಂಡು ಬೆಲ್ಲನ ತಗೊಳ್ಳೋದು. ನೆಟ್ವರ್ಕ್ ಇಶ್ಯೂ ಮತ್ತೆ ನಂದಿದ್ದೀರಾ ಅವ್ರದ್ದು ಮೇಡಮ್ ಅವ್ರದ್ದು? ದೇಹ ತಂಪಾಗುತ್ತೆ. ಕೆಮ್ಮಿದ್ದವರು ಮೊಸರಿನೊಂದಿಗೆ ಬೆಲ್ಲವನ್ನು ಚೆನ್ನಾಗಿ ಕಳ್ಕೊಂಡು, ಹುಳಿ ಮೊಸರು ಬೆಲ್ಲ ಹಾಕೊಂಡು ಚೆನ್ನಾಗಿ ಕಳ್ಕೊಂಡು ತಿನ್ನೋದ್ರಿಂದ ಏನಾಗುತ್ತೆ ಅಂದ್ರೆ ಒಣ ಕೆಮ್ಮು ಬೇಗನೆ ಕಡಿಮೆ ಆಗುತ್ತೆ. ತುಂಬಾ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಹೇಳ್ತೀನಿ. ಥ್ಯಾಂಕ್ ಯು. ಅಂದ್ರೆ ಮೊಸರಿನ ಒಂದು ಮಹತ್ವ ತಿಳಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಉಪನ್ಯಾಸ ಆರೋಗ್ಯ ಜೀವನ ಶೈಲಿ ಅಥವಾ ಮನೆ ಮದ್ಬೋದು ಯಾವ ಒಂದು ಇವತ್ತು ಸಂಪನ್ನಗೊಳಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮೊಸರಿನ ಬಗ್ಗೆ ತುಂಬಾ ಅದ್ಭುತವಾಗಿ ಹೇಳಿದ್ರ, ಯಾವ ರೀತಿ ತಗೋಬೇಕು ಅಂತಂದು. ಸ್ವಲ್ಪ ಲಾಸ್ಟ್ಗೆ ನೆಟ್ವರ್ಕ್ ಇಶ್ಯೂ ಆಯ್ತು. ಥ್ಯಾಂಕ್ ಯು ಮಹಾತಾರ್ ಫೌಂಡೇಶನ್ಗೆ ಹಾಗೂ ಇವತ್ತಿನ ಹೋಸ್ಟ್ ಆಗಿರ್ತಕ್ಕಂಥ ನಂದಾ ಮೇಡಮ್ ಅವರಿಗೆ, ಯಶೋಧ ಮೇಡಮ್ ಇರ್ಬೋದು, ತಲ್ವಾರು ಸರ್ ಇರ್ಬೋದು, ಹಾಗೆ ಎಲ್ಲ ಇಲ್ಲಿಯ ತನಕ ಕೇಳಿದಂತ ಎಲ್ಲ ನನ್ನ ಆತ್ಮ ಬಂಧುಗಳಿಗೂ ಅನಂತವಾದ ನಮಸ್ಕಾರಗಳನ್ನು ಅಥವಾ ಅಂದ್ರೆ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಒಂದು ಮೊಸರಿನ ಒಂದು ಮಹತ್ವವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.